ಕೇವಲ 2 ನುಗ್ಗೆಕಾಯಿ ಉಪಯೋಗಿಸ್ಕೊಂಡು 5 ಜನಕ್ಕಷ್ಟು ರಸಂ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, 1 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆನ ತೊಳೆದಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 2 ನುಗ್ಗೆಕಾಯಿನ ಉದ್ದುದ್ದ ನಾರು ತೆಗೆದೇನೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಹಾಗೆ 3 ಟೊಮೊಟೊ ಇದೆ. ಬೇಳೆನ ಬೇಯೋದಕ್ಕೆ ಹಾಕ್ಕೊಂಡು ಅಥವಾ ಕುದಿಯೋ ನೀರಿಗೆ ಹಾಕಿ ಈ ರೀತಿ ಬೇಳೆ ಮೇಲೆ ಬರೋಂಥ ನೊರೆ ಎಲ್ಲ ತೆಗೆದು ಅದಕ್ಕೊಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹೆಚ್ಚಿರೋಂಥ 3 ಟೊಮೊಟೊನು ಹಾಗೆ ನಾರು ತೆಗೆದೇ ಇರೋಂಥ 2 ನುಗ್ಗೆಕಾಯಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡು 3 ವಿಸಲ್ ಕೂಗಿಸ್ಕೊಳ್ಳಿ. ನಾನಿಲ್ಲಿ RSK ಫುಡ್ ಪ್ರಾಡಕ್ಟು ನನ್ನದೇ ಪ್ರಾಡಕ್ಟ್ ಆಗಿರೋದ್ರಿಂದ ಈ ರಸಂ ಪುಡಿನ ಬಳಸ್ತಾ ಇದ್ದೀನಿ. ಇಲ್ಲಿ ಖಾರ, ಒಗ್ಗರಣೆ, ಹುಳಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಅಷ್ಟೇ. ಇಲ್ಲಿ ನುಗ್ಗೆಕಾಯಿನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ರಸ ತೊಗೊಳ್ತೀನಿ. ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ. ಟೊಮೊಟೊ ಬೇಳೆ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬ ರಸಮ್ಮು ತುಂಬ ನುಣ್ಣಗೆ ಪೇಸ್ಟ್ ಆದರೆ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ರೀತಿ ನಾರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ರಸ ತೆಗೆದಿಟ್ಕೊಂಡು ಬೇಳೆ ಬೇಯಿಸಿರೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ರಸಂ ಪೌಡರು 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ 5 ಜನಕ್ಕೆ. ಇದರಲ್ಲಿ ಖಾರ, ಒಗ್ಗರಣೆ ಎಲ್ಲ ಮಿಕ್ಸ್ ಇರುತ್ತೆ. ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಕುದಿಸಿದ್ರೆ ಘಮ ಘಮ ಅಂತ ನುಗ್ಗೆಕಾಯಿ ರಸಂ ರೆಡಿಯಾಗುತ್ತೆ. ಇದು ಅನ್ನದ ಜೊತೆಗೆ ಅಥವಾ ಇಡ್ಲಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ.